ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ತಾರಿದಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಆರ್ಎಸ್ಎಸ್ ನಡೆಸುವಂತಹ ಶಾಖೆಗಳು ಸೇರಿದಂತೆ ಸಂಘದ ಚಟುವಟಿಕೆಗಳನ್ನು ನಿಷೇಧಿಸಲು ಹೊರಟಿದ್ದ ಸರ್ಕಾರ ಈಗ ಹಳೆಯ ನಿಯಮವನ್ನೇ ಜಾರಿಗೊಳಿಸುವುದಕ್ಕೆ ಮುಂದಾಗಿದೆ. ತಮಿಳುನಾಡು ಮಾದರಿಯ ಬಗ್ಗೆ ಹೇಳ್ತಾ ಇದ್ದವರು ಈಗ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ರೂಪಿಸಿದ್ದ ಮಾದರಿಯನ್ನೇ ಯಥಾವತ್ತಾಗಿ ಜಾರಿಗೆ ತರುವುದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಒಂದಿಷ್ಟು ಅನುಮತಿಯ ಷರತ್ತುಗಳನ್ನು ಸೇರಿಸೋದಕ್ಕೆ ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಿಷೇಧವಿಲ್ಲ, ನಿಯಂತ್ರಣ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸಬೇಕು. ಇದು ಅಕ್ಟೋಬರ್ 4ರಂದು ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದ ಪತ್ರದ ಹೂರಣವಾಗಿತ್ತು. ಆದರೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಮಾತ್ರ ಈ ನಿಷೇಧದ ಪ್ರಸ್ತಾಪವೇ ಆಗಿಲ್ಲ. ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆರ್ಎಸ್ಎಸ್ ವಿಚಾರವೂ ಕೂಡ ಪ್ರಸ್ತಾಪ ಆಗಿಲ್ಲ. ಆರ್ಎಸ್ಎಸ್ ಬಗ್ಗೆಯೂ ಕೂಡ ಮಾತನಾಡಲಿಲ್ಲ. ಮುಖ್ಯಮಂತ್ರಿಯವರು ಈ ವಿಚಾರವನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡುವಾಗ ಶಾಲೆಗಳ ಗ್ರೌಂಡ್ಗಳಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ಪ್ರದೇಶಗಳಲ್ಲಿರ್ಬೋದು ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಇದಕ್ಕೆ ಅವರು 12 ವರ್ಷಗಳ ಹಿಂದಿನ ಬಿಜೆಪಿ ಸರ್ಕಾರದ ಸುತ್ತೋಲನೆಯನ್ನೇ ಹಾಲಿ ಸರ್ಕಾರ ತನ್ನ ನಿರ್ಧಾರಕ್ಕೆ ಆಧಾರ ಮಾಡಿಕೊಂಡಿದೆ. ಹೀಗೆ ಬಿಜೆಪಿಯ ಹೆಗಲ ಮೇಲೆ ಬಂದೂಕು ಇಟ್ಟ ಮೇಲೆ ಖಾಸಗಿ ಸಂಘ ಸಂಸ್ಥೆಗಳು ನಡೆಸುವ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿಯ ಅಗತ್ಯತೆಯ ಷರತ್ತುಗಳನ್ನು ವಿಧಿಸಿದೆ. ಖಾಸಗಿ ಸಂಘ ಸಂಸ್ಥೆಗಳಿಗೆ, ಆರ್ಎಸ್ಎಸ್ಗೆ ಅಲ್ಲ. ಅಂದರೆ ನೇರವಾಗಿ ಆರ್ಎಸ್ಎಸ್ಗೆ ಮಾತ್ರ ಸೀಮಿತವಾಗಿರುವಂಥದ್ದು ಅಲ್ಲ. ಆರ್ಎಸ್ಎಸ್ಸು ಕೂಡ ಖಾಸಗಿ ಸಂಘ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಂದು ಸಂಸ್ಥೆ ಅಂತ ಅಂದುಕೊಂಡೇನೆ ಸರ್ಕಾರ ಇಂಥದ್ದೊಂದು ಷರತ್ತುಗಳನ್ನು ಬಹಳ ಜಾಣತನವನ್ನು ಪ್ರದರ್ಶಿಸುವುದಕ್ಕೆ ಮುಂದಾಗಿದ್ದಾರೆ. ಇದು ಕೇವಲ ಆರ್ಎಸ್ಎಸ್ಗೆ ಮಾತ್ರ ಸೀಮಿತ ಅಲ್ಲ, ಆರ್ಎಸ್ಎಸ್ ಸೇರಿದಂತೆ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೂ ಅನ್ವಯ ಆಗುತ್ತೆ ಅನ್ನೋದು ಸದ್ಯಕ್ಕೆ ಸರ್ಕಾರದ ಪ್ರತಿಪಾದನೆ. ಎಲ್ಲ ಸಂಘ ಸಂಸ್ಥೆಗಳಿಗೂ ಅನ್ವಯ ಆಗುವಂಥದ್ದು ಆರ್ಎಸ್ಎಸ್ಗೂ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳಿಕೊಳ್ಬೋದು. ಸಹಜವಾಗಿಯೇ ಇದು ರಾಜಕೀಯವಾಗಿ ಚರ್ಚೆಗೆ, ಆರೋಪ ಪ್ರತ್ಯಾರೋಪಕ್ಕೆ, ಏಟು ಎದುರೇಟಿಗೆ, ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗಿದೆ. ಅದರ ಬಗ್ಗೆ ವಿವರವಾದಂತಹ ವರದಿ ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಷೇಧ ಇಲ್ಲ, ನಿಯಂತ್ರಣ ಅನ್ನುವಂಥದ್ದು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಉರಿ ಖಾರ ನಾರ. ಆಂಧ್ರ ಪ್ರದೇಶದಲ್ಲಿ ಗೂಗಲ್ ತನ್ನ ಎಐ ಹಬ್ ಸ್ಥಾಪಿಸೋದಕ್ಕೆ ಹೂಡಿಕೆಗೆ ಮುಂದಾಗ್ತಾ ಇದ್ದಂತೆಯೇ ಆಂಧ್ರದ ಮಂತ್ರಿ ನಾರಾ ಲೋಕೇಶ್ ಫುಲ್ ಥ್ರಿಲ್ ಆಗಿದ್ದಾರೆ. ಅಪ್ಪನ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಕ್ಕಂತಹ ಮಗ ಈಗ ತನ್ನ ಖುಷಿಯನ್ನು ಕರ್ನಾಟಕದ ವಿರುದ್ಧ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳ ಹೊಂದಾಣಿಕೆಯ ಬದಲು ಪಕ್ಕದ ರಾಜ್ಯವನ್ನು ಕೆಣಕುವಂಥದ್ದೇ ತನ್ನ ಚಾಳಿ. ಅಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಾ ಅಥವಾ ನಾವು ರಾಜಮಹಾರಾಜರುಗಳ ವ್ಯವಸ್ಥೆಯಲ್ಲಿದ್ದೀವಾ ಗೊತ್ತಿಲ್ಲ. ಈ ರೀತಿಯಾಗಿ ಪಕ್ಕದ ರಾಜ್ಯವನ್ನು ಕೆಣಕುವಂಥದ್ದು, ಪಕ್ಕದ ರಾಜ್ಯದ ಬಗ್ಗೆ ಹೇಳುವಂಥದ್ದು, ಅವ್ರನ್ನ ಕುಡ್ಕುವಂಥದ್ದು ಯಾವ ರೀತಿಯಂಥ ರಾಜಕಾರಣ ಅಂತ ಗೊತ್ತಿಲ್ಲ. ಆದರೆ ನಾರಾ ಲೋಕೇಶ್ ಇಂಥದ್ದೊಂದು ರಾಜಕಾರಣಕ್ಕೆ ಅಡಿಪಾಯವನ್ನು ಹಾಕ್ತಾ ಇದ್ದಾರೆ, ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಾಗಿ ಒಂದು ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ. ನಮ್ಮ ಆಹಾರ ಸ್ವಲ್ಪ ಖಾರ, ಅಂದರೆ ನಮ್ಮ ಫುಡ್ ಸ್ವಲ್ಪ ಖಾರ, ಬೇರೆಯವರು ಕೂಡ ಇದರ ಉರಿ ಈಗ ತಾಗದಂಗಿದೆ ಅಂತ ಹೇಳುವಂಥ ರೀತಿಯಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಏನಿದು ಇವರ ಉರಿ ಖಾರ ನಾರ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ನಿಷೇಧವಿಲ್ಲ, ನಿಯಂತ್ರಣ. ನಿಷೇಧ ಹೇರಬೇಕು ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಅನ್ನುವಂಥದ್ದು ಅವರ ಪತ್ರದ ಸಾರಾಂಶ ಆಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂಥದ್ದು. ಆದರೆ ಈಗ ನಿಷೇಧ ಇಲ್ಲ, ನೇರವಾಗಿ ನಿಷೇಧ ಇಲ್ಲ. ಕೇವಲ ಆರ್ಎಸ್ಎಸ್ದು ಮಾತ್ರ ನಿಷೇಧ ಇಲ್ಲ. ಆದರೆ ಆರ್ಎಸ್ಎಸ್ಸು ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಖಾಸಗಿ ಕಾರ್ಯಕ್ರಮಗಳನ್ನು, ಯಾವುದೇ ಖಾಸಗಿ ಕಾರ್ಯಕ್ರಮಗಳನ್ನು, ಖಾಸಗಿ ಸಂಘ ಸಂಸ್ಥೆಗಳಿಗೆ ಯಾವುದೇ ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಗಳ ಮೈದಾನಗಳಲ್ಲಿ ಅಥವಾ ಅದರ ಕಾಂಪೌಂಡ್ ಒಳಗಡೆ, ಅದರ ಆವರಣದಲ್ಲಿ ಮಾಡೋದಕ್ಕೆ ಅವಕಾಶಗಳಿಲ್ಲ. ಇದು ಸ್ಪಷ್ಟವಾಗಿ ಹಿಂದಿನ ಸುತ್ತೋಲೆಯನ್ನು ಆಧರಿಸಿಕೊಂಡು ಸರ್ಕಾರ ನಿಯಮ ರೂಪಿಸಿದೆ. ಜೊತೆಗೆ ಅನುಮತಿಯನ್ನು ಕೇಳಬೇಕು ಅನ್ನುವಂತಹ ಷರತ್ತುಗಳನ್ನು ಕೂಡ ವಿಧಿಸಿದೆ. ಅದರ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅಂಕುಶ.
ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ, ಶೀಘ್ರವೇ ಆದೇಶ. ನಾವೇನು ಬಿಜೆಪಿಗೆ ಬ್ಯಾನ್ ಮಾಡ್ತಾ ಇದೀವಾ, RSS ಬ್ಯಾನ್ ಮಾಡ್ತಾ ಇದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. RSSನ ನಿಜವಾದಂಥ ಬಣ್ಣ ಬಯಲಾಗಿದೆ. ಸಾರ್ವಜನಿಕ ಆಸ್ತಿಯನ್ನು ಪರವಾನಗಿ ಇಲ್ಲದೆ ಉಪಯೋಗಗೊಳಿಸ್ಕೊಳ್ತಕ್ಕಂಥದ್ದಕ್ಕೆ ತಡೆ ಇರಬೇಕು ಅನ್ನುವಂಥದ್ದೇ ಈ ಒಂದು ಜೀವೋದ ಉದ್ದೇಶ. ಆರ್ಎಸ್ಎಸ್ ಶತಮಾನೋತ್ಸವದ ಸಂದರ್ಭದಲ್ಲೇ ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಸಂಘದ ಚಟುವಟಿಕೆಗಳಿಗೆ ಅಂಕುಶ ಹಾಕಲು ಸರ್ಕಾರ ಮುಂದಾಗಿದೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಎಂದು ಹೊರಟಿದ್ದ ಸರ್ಕಾರ ಈಗ ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳುತ್ತಲೇ 2013ರ ನಿಯಮ ಜಾರಿಗೆ ಮುಂದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ಸರ್ಕಾರಿ ಜಾಗಗಳಲ್ಲಿ ನಡೆಸುವುದಕ್ಕೆ ನಿರ್ಬಂಧ ಹೇರಲು ನಿರ್ಧರಿಸಲಾಗಿದೆ. ಆರ್ಎಸ್ಎಸ್ ಹೆಸರು ಉಲ್ಲೇಖಿಸದೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಅನ್ವಯವಾಗುವಂತೆ ಸರ್ಕಾರ ಪೂರ್ವಾನುಮತಿ ಹೆಸರಲ್ಲಿ ಕಡಿವಾಣ ಹಾಕಲು ಮುಂದಾಗಿದೆ. ಅದರಲ್ಲೂ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಅನುಮತಿ ನೀಡುವ ಪ್ರಸ್ತಾಪವನ್ನ ತರುವಂತೆಯೇ ಇಲ್ಲ ಎನ್ನುವ 2013ರ ಸುತ್ತೋಲೆಯನ್ನ ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸ್ಥಳೀಯ ಪೊಲೀಸರಿಂದ ಅನುಮತಿ ಪಡೆಯಬೇಕು. ಸಂಬಂಧಪಟ್ಟ ಅಧಿಕಾರಿ ಅನುಮತಿಯೂ ಬೇಕು. ಹಾಗೆ ಸಂಬಂಧಪಟ್ಟ ಇಲಾಖೆ ಅನುಮತಿಯನ್ನೂ ಕಡ್ಡಾಯವಾಗಿ ಪಡೆಯಲೇಬೇಕು. ಅನುಮತಿ ಇಲ್ಲದ ಸಭೆ, ಸಮಾರಂಭ, ಚಳುವಳಿ ನಡೆಸಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಆರ್ಎಸ್ಎಸ್ ಸೇರಿ ಎಲ್ಲಾ ಖಾಸಗಿ ಸಂಘ ಸಂಸ್ಥೆಗಳಿಗೂ ಇದು ಅನ್ವಯವಾಗಲಿದೆ. ಈ ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು, ಇದರಿಂದ ಏನು ಯಾವುದೇ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ ಈ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್, ದಿ ಓನರ್ ಆಫ್ ದಿ ಪ್ರಾಪರ್ಟಿ, ಇಟ್ ಮೇ ಬಿ ಇನ್ಸ್ಟಿಟ್ಯೂಷನ್, ಇಟ್ ಮೇ ಬಿ ಗವರ್ಮೆಂಟ್, ಇಟ್ ಮೇ ಬಿ ಅದರ್ ಏಜೆನ್ಸೀಸ್. ಸಚಿವ ಸಂಪುಟ ಸಭೆಯ ತೀರ್ಮಾನವನ್ನ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ತಾವೇ ಮೊನ್ನೆ ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ನಿಷೇಧಿಸಬೇಕು ಎಂಬ ಹೊಸ ಪ್ರಸ್ತಾಪ ಮುಂದಿಟ್ಟರು. ಈಗ ಹಳೆಯ ಕಾನೂನೇ ಇದೆಯಲ್ಲ, ಅದನ್ನಷ್ಟೇ ಜಾರಿಗೊಳಿಸ್ತೀವಿ ಎಂದು ಜಾಣತನದ ಉತ್ತರ ಕೊಟ್ಟಿದ್ದಾರೆ. ನಾವೇನು ಬಿಜೆಪಿಗೆ ಬ್ಯಾನ್ ಮಾಡ್ತಾ ಇದೀವಾ, RSS ಬ್ಯಾನ್ ಮಾಡ್ತಾ ಇದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. ನಾವು ಪಬ್ಲಿಕ್ ಪ್ಲೇಸಸ್ನಲ್ಲಿ, ಸಾರ್ವಜನಿಕರ ಆಸ್ತಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಅಲ್ವಾ ಹೇಳ್ತಾ ಇರೋದು? ಹಂಗಂದ್ರೆ 2013ನಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆದಂಥ ಆರ್ಡರ್ ಏನು ಇಲ್ಲಿಗಲ್ಲ? ಸೊ ಅದು ಅವರು ಸ್ವಲ್ಪ ಏನು ರೂಲ್ ಬರೋದಕ್ಕಿಂತ ಮುಂಚೆನೇ ಎದುರ್ಕೊಂಡ್ರೆ ಹೆಂಗೆ? ನಾವೇನು ಬಿಜೆಪಿ ಇಸ್ ನಾಟ್ ಮೈ ಟಾರ್ಗೆಟ್, ಇಸ್ ನಾಟ್ ದ ಗವರ್ಮೆಂಟ್ಸ್ ಟಾರ್ಗೆಟ್, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನೈಸೇಷನ್. ಮತ್ತೊಂದೆಡೆ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ದಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಿಎಂಗೆ ಪತ್ರ ಬರೆದ ಕಾರಣಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಮಾಡುವ ಮೂಲಕ ಆರ್ಎಸ್ಎಸ್ನ ನಿಜ ಬಣ್ಣ ಬಯಲಾಗಿದೆ ಎಂದಿದ್ದಾರೆ. ನನ್ನ ಸ್ನೇಹಿತರು ಮತ್ತು ನಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ, ಅವರ ಪರಿವಾರದವರ ಬಗ್ಗೆ ಅತ್ಯಂತ ನೀಚ ಮಟ್ಟದ, ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥದ್ದು ಮತ್ತು ಇವರು RSSನ ನಿಜವಾದಂಥ ಬಣ್ಣ ಬಯಲಾಗಿದೆ. ಇವತ್ತು ಆ ಕಿಡಿಗೇಡಿಗಳಿಗೆ, ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ. ಇಷ್ಟಕ್ಕೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊಸ ಕಾನೂನು ಏನು ಮಾಡ್ತಿಲ್ಲ ಅಂತ ಹೇಳ್ತಿರುವುದಕ್ಕೆ ಕಾರಣವಿದೆ. 2013ರಲ್ಲಿ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರದ ಆದೇಶವನ್ನೇ ಮುಂದಿಟ್ಟು ಈಗ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ನಿರ್ಬಂಧ ಜಾರಿಗೊಳಿಸುತ್ತಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ 2013ರಲ್ಲಿ ಸುತ್ತೋಲೆ ಹೊರಡಿಸಲಾಗಿತ್ತು. ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಶಾಲೆ ಕಾರ್ಯಕ್ರಮ ನಿಮಿತ್ತ ಸುತ್ತೋಲೆ ಅದಾಗಿತ್ತು. ಶಾಲಾ ಆವರಣ ಮಕ್ಕಳ ಪಾಠ ಪ್ರವಚನಗಳಿಗೆ ಮಾತ್ರ ಸೀಮಿತವಾಗಬೇಕು. ಆಟೋಟ ಕಾರ್ಯಕ್ರಮಗಳು, ಸ್ಪರ್ಧಾ ಕಾರ್ಯಕ್ರಮಗಳಿಗೆ ಬಳಕೆಯಾಗಬೇಕು. ಶಾರೀರಿಕ ಶಿಕ್ಷಣ, ವ್ಯಾಯಾಮಕ್ಕೂ ಸದ್ವಿನಿಯೋಗ ಆಗಬೇಕು. ಆದರೆ ಶೈಕ್ಷಣೇತರ ಚಟುವಟಿಕೆಗಳಿಗೆ ಅನುಮತಿ ಕೊಡಬಾರದು ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು. ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶವೇ ಇಲ್ಲದ ಕಾರಣಕ್ಕೆ ಪ್ರಸ್ತಾವನೆಯನ್ನೇ ಕಳಿಸಬಾರದು ಎಂದು ಸೂಚಿಸಿತ್ತು. ಅಂದ್ರೆ ಈ ಹಳೆಯ ಸುತ್ತೋಲೆ ಪ್ರಕಾರ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಅನುಮತಿ ಕೊಡುವಂತೆಯೇ ಇಲ್ಲ.
ಅನುಮತಿಗಿಂತಲೂ ಹೆಚ್ಚಾಗಿ ಆ ಕುರಿತ ಪ್ರಸ್ತಾವನೆಯನ್ನೇ ತರುವಂತಿಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಹೀಗೆ ಬಿಜೆಪಿ ಸರ್ಕಾರವೇ ಹಿಂದೆ ಸುತ್ತೋಲೆ ಹೊರಡಿಸಿದ್ದರೂ ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಅಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಆರ್ ಅಶೋಕ್ ಸೇರಿದಂತೆ ಮಾಜಿ ಡಿಸಿಎಂಗಳು ಹಾಗೂ ಮೇಲ್ಮನೆಯ ವಿಪಕ್ಷ ನಾಯಕರು ಈಗ ವಿರೋಧಿಸುತ್ತಿದ್ದಾರೆ. ನನಗೆ ಗೊತ್ತಿಲ್ಲ ಈ ಸರ್ಕಾರದಲ್ಲಿ ಯಾವ ರೀತಿ ಆಡಳಿತ ಮಾಡ್ಕೊಂಡು ಬಂದಿದ್ದಾರೋ, ದುರಾಡಳಿತವನ್ನು ಮಾಡಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮನ ಬಂದಂತೆ, ತಲೆಗೆ ಬಂದಂತೆ, ಬಾಯಿಗೆ ಬಂದಂಗೆ ಹೇಳಿಕೆಯನ್ನು ಕೊಡ್ತಾರೆ. ಇವರ ಒಂದು ಆಡಳಿತ ಜನ ಸಾಕು ಬೇಸತ್ತಿದೆ. ನಾನು ಹೇಳಿದ್ನಲ್ಲ ಈಗಾಗಲೇ, ಪಾಪದ ಕೊಡ ತುಂಬಿ ತುಳುಕಿ ಹರಿತಿದೆ. ಸಿದ್ದರಾಮಯ್ಯನವರು ಇವತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇರಿದಂಥ ತುರ್ತು ಪರಿಸ್ಥಿತಿಯ ನೆನಪಿಗೆ ಬರ್ತದೆ. ನಮಗೂ ಒಂದು ಕಡೆ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರಿದ್ರು, ಅದೇ ರೀತಿ ಆಡಳಿತವನ್ನು ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದ್ದಾರೆ. ಮತ್ತು RSS ಚಟುವಟಿಕೆ ಅಂದ್ರೆ ಅದೇನು ಉಗ್ರಗಾಮಿಗಳ ಚಟುವಟಿಕೆ ಅಲ್ಲ, ದೇಶಭಕ್ತರ ಒಂದು ಸಂಸ್ಥೆ. ಇವತ್ತು RSS ಅನ್ನ ಬೈಯುವಂಗೆ ಮಾಡಿ ಅವರನ್ನ ಹದ್ದುಬಸ್ತಿಗೆ ತರ್ತೇವೆ ಅಂತ ಮಾಡಿ ಸರ್ಕಾರದ ಅನುಮತಿ ಪಡೆಯದೆ ಅವರು ಏನೂ ಮಾಡಬಾರದು ಅಂತೇಳಿ ಹೇಳಿಕೆಗಳನ್ನೆಲ್ಲ ಕೊಟ್ಟು ಕೊನೆಗೆ ಅವರು ಮಾಡಿದ್ದೇನೆಂದ್ರೆ ನಿರ್ಬಂಧವನ್ನ ಇವತ್ತು ಮುಸಲ್ಮಾನ್ ಸಂಘಟನೆಗಳ ಮೇಲೆಯೂ ಕೂಡ ಹಾಕುವಂತೆ ಇವತ್ತು ನೋಡ್ಕೊಂಡ್ರಲ್ಲ, ಶಬಾಷ್. ಇದರ ನಡುವೆ ಈಗ RSS ವಿಚಾರ ಪ್ರಸ್ತಾಪ ಮಾಡುತ್ತಿರುವುದೇ ಜನರ ಮುಂದೆ ಇರುವ ಸಮಸ್ಯೆಗಳ ಬಗ್ಗೆ ವಿಷಯಾಂತರ ಮಾಡುವ ಉದ್ದೇಶದಿಂದ ಎಂದು ಬಿಜೆಪಿಯ ಸಂಸದರು ದೂರುತ್ತಿದ್ದಾರೆ. ಇವರು ಯಾರೋ ರಾಜಕೀಯ ಉದ್ದೇಶಕ್ಕೆ ವಿವಾದ ಸೃಷ್ಟಿ ಮಾಡಿಸ್ಕೊಂಡು ಆಡಳಿತ ವೈಫಲ್ಯತೆ ಮುಚ್ಕೊಳ್ಳೋದಕ್ಕೆ ಮಾಡೋ ಪ್ರಯತ್ನಕ್ಕೆ RSS ಆಗಲಿ ಈ ದೇಶದ ಜನ ಆಗಲಿ ಒಪ್ಪೋದಿಲ್ಲ. ಮತ್ತು ಈ ಬ್ಯಾನು, ಈ ಹೆದರಿಕೆಗಳನ್ನೆಲ್ಲ ನಾವು ಎಲ್ಲ ಹಂತದಲ್ಲೂ ನೋಡಿಬಿಟ್ಟಿದ್ದೀವಿ. ನಾವು RSS ಅದನ್ನೆಲ್ಲವನ್ನು ಸಮರ್ಥವಾಗಿ ಸಂವಿಧಾನಬದ್ಧವಾದಂತಹ ರೀತಿಯಲ್ಲೇ, ನಾವು ಕಾನೂನುಬದ್ಧವಾದ ರೀತಿಯಲ್ಲೇ ನಾವು ಆ ಎಲ್ಲ ಸಂಕಷ್ಟಗಳನ್ನು ದಾಟಿದ್ದೀವಿ. ನಾನು RSS ಬಂದ್ ಮಾಡ್ತೇನೆ, RSS ದಿಗ್ಬಂಧನ ಮಾಡ್ತೇವೆ, RSS ನಿಯಂತ್ರಣ ಮಾಡಿಸ್ತೇವೆ ಅನ್ನುವಂಥ ನಿಮ್ಮ ಮಾತುಗಳಿಗೆ ಮೌಲ್ಯಗಳು ಬರೋದಿಲ್ಲ. ನೀವು ಮೊದಲು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳನ್ನು ನಾನು ಆಗ್ರಹಪಡಿಸ್ತಿರುವಂಥದ್ದು, ಮೊದಲು ನೀವು ಆ ಗ್ರಂಥಪಾಲಕರ ಸಮಸ್ಯೆಗಳಿದೆ, ಆ ಗ್ರಂಥಪಾಲಕರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಇದನ್ನು ನೀವು ಸರಿಪಡಿಸಬೇಕು. ನಿಮ್ಗೆ ಆಗದೇ ಇರುವಂಥ ಕೆಲಸ ನಾವು RSS ನಿಯಂತ್ರಣ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳೋದು ಸರಿಯಲ್ಲ. ಸಚಿವ ಸಂಪುಟ ಸಭೆಯ ಈ ಮಹತ್ವದ ನಿರ್ಧಾರಕ್ಕೆ ಕಾರಣ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಬರೆದಿದ್ದ ಪತ್ರಗಳು. ನಿನ್ನೆ ಒಂದು ಪತ್ರ ಬರೆದಿದ್ರು ಪ್ರಿಯಾಂಕ್ ಖರ್ಗೆ. ಮೊನ್ನೆ ಬರೆದ ಪತ್ರದಲ್ಲಿ ಶಾಲೆಗಳ ಕ್ಯಾಂಪಸ್ಗಳಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿ ಎಂದಿದ್ದರು. ನಿನ್ನೆ ಬರೆದ ಪತ್ರದಲ್ಲಿ ಸರ್ಕಾರಿ ನೌಕರರು ಕೂಡ RSS ಕಾರ್ಯಕ್ರಮಗಳಲ್ಲಿ ಕೈಗೊಂಡ್ರೆ ಕ್ರಮ ಕೈಗೊಳ್ಳಬೇಕು ಎಂದು ಶಿಫಾರಸು ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರುಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ನಿಯಮ 5 ಪ್ರಕಾರ ಈಗಾಗಲೇ ಜಾರಿಯಲ್ಲಿರುತ್ತದೆ. ಯಾರೇ ಸರ್ಕಾರಿ ನೌಕರನು ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂಥ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ, ಅಥವಾ ಅವುಗಳೊಂದಿಗೆ ಅನ್ಯತಾ ಸಂಬಂಧ ಹೊಂದಿರತಕ್ಕದ್ದಲ್ಲ, ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕದ್ದಲ್ಲ, ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ, ಅಥವಾ ಅದಕ್ಕೆ ಯಾವುದೇ ನೆರವು ನೀಡತಕ್ಕದ್ದಲ್ಲ ಎಂದು ಸ್ಪಷ್ಟವಾಗಿ ನಿರ್ದೇಶನ ನೀಡಲಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸುತ್ತಿರುವುದನ್ನು ಗಮನಿಸಲಾಗಿದೆ. ಆದ್ದರಿಂದ ರಾಜ್ಯದ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿ ಹಾಗೂ ವಿರುದ್ಧ ಶಿಸ್ತು ಕ್ರಮದ ಸುತ್ತೋಲೆಯನ್ನು ಹೊರಡಿಸಲು ಇದನ್ನ ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ನೌಕರರ ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿದೆ. ಗೌರವಗಳೊಂದಿಗೆ ಪ್ರಿಯಾಂಕ್ ಖರ್ಗೆ. ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸು ಅಥವಾ ಅಲೈಡ್ ಆಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಸರ್ಕಾರಿ ನೌಕರು? ನಾವು ಹೇಳ್ತಾ ಇರೋದು ಯಾರೇ ಇರ್ಬೋದು, ಅದು RSS ಅವ್ರು ಇರ್ಬೋದು, ತಾಲಿಬಾನ್ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಈಗ ಮೊನ್ನೆ ನನಗೆ ಬಂದಿತ್ತು ಸರ್, ನನಗೂ ಗೊತ್ತಿರಲಿಲ್ಲ. ಈಗ ಸುಮ್ಮನೆ ಹವ್ಯಾಸ ಇದ್ರೆ ಓಕೆ ಫೈನ್, ನೀವು ವಾಲಂಟ್ರಿ VRS ತಗೊಂಡು ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದಾರೆ. ಬಟ್ ನೀವು ಸರ್ವಿಸ್ನಲ್ಲಿದ್ದಾಗ ನೀವು
ಸರ್ಕಾರದ ಕಾಂಡಕ್ಟ್ ರೂಲ್ಸ್ ಏನಿದೆ, ಸರ್ವಿಸ್ ರೂಲ್ಸ್ ಏನಿದೆ, ಅದನ್ನ ಪಾಲನೆ ಮಾಡಬೇಕು. ಇಟ್ ಈಸ್ ನಾಟ್ ಅಲೌಡ್. ಇವರು ಗಣವೇಶ ಹಾಕೊಂಡು ಮೊನ್ನೆ ತಿರುಗಾಡಿದ್ದಾರೆ ನಮ್ಮ PDOಗಳು, ಕೆಲವು ವಿಲೇಜ್ ಅಕೌಂಟೆಂಟು, ಕೆಲವು ಹೆಲ್ತ್ ಆಫೀಸರ್ಸ್ ಎಲ್ಲ. ಅದೆಲ್ಲ ಮಾಹಿತಿ ಬಂದಿದೆ ನಮಗೆ. ಆಗಲೇ ನಾನಂತೂ ನಮ್ಮ ಇಲಾಖೆದು ನೋಟಿಸನ್ನು ಜಾರಿ ಮಾಡಿದ್ದೀನಿ. ನಾನು ಇವತ್ತಿಲ್ಲ ನಾಳೆ ಅವ್ರು ಸಸ್ಪೆಂಡ್ ಆಗ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ಕೆ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ? ಆ ಬಡತನದಿಂದ ಹೊರಗೆ ಬರಲಿಕ್ಕೆ, ಒಂದು ಸ್ವಾಭಿಮಾನ ಬದುಕಲಿಕ್ಕೆ. ಅದು ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ ಅಲ್ಲಿ, ಕೋಮದ ವಿಷ ಬೀಜವನ್ನು ಬಿತ್ತೀರಾ ಅಲ್ಲಿ. ಅದು ನನ್ನ ಕರ್ನಾಟಕದಲ್ಲಿ ಆಗೋಕೆ ಬಿಡೋದಿಲ್ಲ. ಯಾರೇ ಇರ್ಬೋದು ಅದು. ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ ಸ್ಟೇಟ್. ಪ್ರಿಯಾಂಕ್ ಖರ್ಗೆ ಅವರ ಶಿಫಾರಸಿನ ಬಗ್ಗೆ ಬಿಜೆಪಿ ಟೀಕಿಸಿತ್ತು. ಉತ್ತರ ಕರ್ನಾಟಕ ಅಭಿವೃದ್ಧಿ, ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಕಡೆ ಗಮನ ಕೊಡಲಿ ಅಂತ ಟಾಂಗ್ ಕೊಟ್ಟಿದ್ದರು. ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ ಪಕ್ಕ. ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳ್ಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಆರ್ ಎಸ್ ಎಸ್ ಅಂತ ನಿಮ್ಮ ಇರೋ ಮುಂಡ ಅದೇನೋ ಇನ್ನೆರಡು ವರ್ಷ ಇಲ್ಲ ನೀವು ನಿಮ್ಮ ಯೋಗ್ಯತೆಗೆ. ಇನ್ನೆರಡು ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅಸಮರ್ಥರಿದ್ರೆ ನಮ್ಮ ಹತ್ರ ನಮ್ಮ ಬಂಡವಾಳದಾರರಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ನಮ್ಮ ಏರೋಸ್ಪೇಸ್ ಪಾರ್ಕ್ ಪಕ್ಕದಲ್ಲಿ ಅವ್ರ ಏರೋಸ್ಪೇಸ್ ಪಾರ್ಕ್ ಯಾಕೆ ಬರ್ತಾ ಇದೆ? ನಾವು ಅಸಮರ್ಥರಿದ್ರೆ ತಮಿಳುನಾಡವರು ಹೊಸೂರಿಂದ ಬೆಂಗಳೂರಿಗೆ ಮೆಟ್ರೋ ಯಾಕೆ ಕೇಳ್ತಾ ಇದ್ದಾರೆ? ಹೊಸೂರಿನಲ್ಲಿ ಏರ್ಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಕರ್ನಾಟಕ ಎಕೋಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಯಾಕೆ ನಮ್ಮ ಅಕ್ಕಪಕ್ಕನೇ ಬಂದು ಇಂಡಸ್ಟ್ರಿಗಳಾಗ್ತಾ ಇದ್ದೀರಾ ನೀವು? ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರುವ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಪ್ರಿಯಾಂಕನ್ಗೆ ಬೇರೆ ವಿಚಾರ ಯಾಕಿರಬೇಕು? ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ? ಅಲ್ಲೇನು ನಡೀತಾ ಇಲ್ವಾ? ಏನು ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಹೋಲಿ RSSಯಿಂದ ಏನು ಅನಾಹುತ ಆಗಿದೆ ಹೇಳಪ್ಪ. RSSಯಿಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಸುಮ್ಮನೆ RSS ಬೇಡ. ಈಗ ಕೆಲವು ಕಡೆ ಎಕ್ಸರ್ಸೈಸ್ ಮಾಡಿಸ್ತಾರೆ, ಕೆಲವರು ಕತ್ತಿ ಬೇರೆ ಹಿಡ್ಕೊಂಡಿದ್ದಾರೆ, ತಲವಾರು ಹಿಡಿಬೇಕು ಅಂತ ಹೇಳ್ತಾರೆ. ಇವೆಲ್ಲ ಯಾವ ಇದ್ದಾರೆ ಈ ದೇಶದಲ್ಲಿ ಅಲ್ವಾ? ಅವೆಲ್ಲ ಮಾಡಲಿಕ್ಕೆ ಅವಕಾಶ ಇದೆಯಾ? ಹೇಳಿದ್ರಲ್ಲ RSS ಅವ್ರ ಬಗ್ಗೆ ಈಗಾಗಲೇ ಭಾಳ ಜನ ಕ್ವಶನ್ ಮಾಡ್ತಾರೆ. ರಾಷ್ಟ್ರ ಧ್ವಜ ಹಾರಿಸಲಿಲ್ಲ, ದೇಶದ ಬಗ್ಗೆ ಇದು ಮಾಡಲಿಲ್ಲ. ಅವರೇನು ಸ್ವತಂತ್ರ ಹೋರಾಟಗಾರರನ್ರಿ ಅವರು? ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿದ್ದವನನ್ನ ಮಹಾರಾಷ್ಟ್ರದಲ್ಲಿ ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಸೋಲಾಪುರ ಮೂಲದ ದಿನೇಶ್ ನರೋಣಿಯನ್ನ ಬಂಧಿಸಲಾಗಿದೆ. ಫೋನ್ ಕರೆ ಮಾಡಿದ ಬಳಿಕ ಸೋಲಾಪುರದಿಂದ ಲಾತೂರ್ಗೆ ಪರಾರಿಯಾಗಿದ್ದ ದಿನೇಶ್ ಬೆಂಗಳೂರು ಹಾಗೂ ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದಾಗಿ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಚಾಕ್ಲೇಟ್ ಬಿಸ್ಕೆಟ್ ಮಾರ್ಕೆಟಿಂಗ್ ಏಜೆಂಟ್ ಆಗಿರೋ ದಿನೇಶ್ ನರೋಣಿಯನ್ನ ಬಂಧಿಸಿದ್ದು ಸದಾಶಿವನಗರ ಪೊಲೀಸರಿಂದ ಬೆದರಿಕೆ ಕರೆ ಬಗ್ಗೆ ಸಮಗ್ರ ವಿಚಾರಣೆ ನಡೆಯುತ್ತಿದೆ. ಐ ಲವ್ RSS ಪೋಸ್ಟರ್, ಕೈ ಕಮಲ ಕಾರ್ಯಕರ್ತರ ಜಟಾಪಟಿ. ಇನ್ನು RSS ವಿಚಾರ ಸಂಬಂಧ ಕೈ ಕಮಲ ನಾಯಕರ ಮಧ್ಯೆ ಪೋಸ್ಟರ್ ವಾರ್ ಜೋರಾಗಿದೆ. ಬೀದರ್ನ ಹನುಮಾನ್ ಮಂದಿರದ ಬಳಿ ಬಿಜೆಪಿ ಮತ್ತು RSS ಕಾರ್ಯಕರ್ತರಿಂದ ಐ ಲವ್ RSS ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಯಾರು ಭಾರತವನ್ನ ಪ್ರೀತಿಸುತ್ತಾರೋ ಅವರು RSS ಅನ್ನ ಪ್ರೀತಿಸುತ್ತಾರೆ ಎಂಬ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನೊಂದು ಕಡೆ ಮೈಸೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಪರ ಪ್ರತಿಭಟನೆ ನಡೆಯಿತು. ಪ್ರಿಯಾಂಕ್ ಖರ್ಗೆ ಅವರಿಗೆ RSSನಿಂದ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಯತ್ನಾಳ್ ವಿರುದ್ಧ ಪ್ರತಿಭಟಿಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉರಿ ಖಾರ ನಖರ ಮಾಡ್ತಾ ಇದ್ದಾರೆ ನಾರಾ. ಯಾಕಂದರೆ ನಾರಾ ಲೋಕೇಶ್ ಮಾಡಿರುವಂತಹ ನಖರಗಳನ್ನು ನಾವು ಗಮನಿಸಬೇಕು. ಗೂಗಲ್ ಕಂಪನಿಯ AI ಹಬ್ ಆಂಧ್ರದ ಪಾಲಾಗಿದೆ. ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರ ನಿರ್ವಹಿಸಿತ್ತು. ವಿಶಾಖಪಟ್ಟಣದಲ್ಲಿ ತಲೆ ಎತ್ತರಿದೆ ಗೂಗಲ್ನ AI ಹಬ್. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾರತದ ಮಟ್ಟಿಗೆ ಬಹಳ ಪ್ರಮುಖವಾದಂತಹ ನಿರ್ಧಾರ. ಮತ್ತು ಭಾರತದಲ್ಲಿ ಟ್ರಂಪ್ ಏನೋ ನೀವು ಭಾರತದಲ್ಲಿ ಹೂಡಿಕೆ ಮಾಡಬಾರ್ದು ಅಂತೇಳಿ ತನ್ನ ದೇಶದ ಕಂಪನಿಗಳಿಗೆ ಹೇಳಿದ ಹೊರತಾಗಿಯೂ ಕೂಡ ಗೂಗಲ್ ಕಂಪನಿ ಭಾರತದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ. ಕರ್ನಾಟಕಕ್ಕೆ ಮಿಸ್ ಆಗಿದೆ, ಆಂಧ್ರಕ್ಕೆ ಲಕ್ ಅಂತೇಳಿ ಈಗ ನಾರಾ ಲೋಕೇಶ್ ಇದನ್ನು ಕಿಚಾಯಿಸ್ತಾ ಇದ್ದಾರೆ. ಇದನ್ನು
ಪ್ರಬುದ್ಧ ರಾಜಕಾರಣ ಅಂತ ಹೇಳಬೇಕು ಅಥವಾ ಮಕ್ಕಳಾಟ ಅಂತ ಕರಿಬೇಕು ಗೊತ್ತಿಲ್ಲ. ಯಾಕಂದರೆ ಅಪ್ಪನ ಸರ್ಕಾರದಲ್ಲಿ ಮಗ ಕೂಡ ಮಂತ್ರಿ ಇದ್ದಾಗ ಈ ರೀತಿಯಂಥ ಮಕ್ಕಳಾಟವು ಕೂಡ ಆಗತ್ತೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಕೀಟ್ಲೆಯನ್ನು ಮಾಡಿದ್ದಾರೆ ಕರ್ನಾಟಕದ ಬಗ್ಗೆ. ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ ನಾರಾ ಲೋಕೇಶ್. ಅವರು ಆಂಧ್ರದ ಆಹಾರ ಖಾರ ಅಂತಾರೆ, ಆಂಧ್ರದ ಫುಡ್ಡನ್ನು ಖಾರ ಅಂತಾರೆ. ಈಗ ನಮ್ಮಲ್ಲಿನ ಕೆಲವು ಹೂಡಿಕೆಗಳು ಕೂಡ ಹಾಗೆ ಆಗಿರ್ಬೋದು, ಅಂದರೆ ಅವರಿಗೆ ಖಾರ ಆಗಿರ್ಬೋದು ಅಂತ ಹೇಳಿದ್ದಾರೆ. ಮತ್ತು ಕೆಲವು ನೆರೆಹೊರೆಯವರಿಗೆ ಈಗಾಗಲೇ ಉರಿ ಶುರುವಾಗಿದೆ ಅಂಥೇಳಿ AI ಹಬ್ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ. AI ಹಬ್ಬನ್ನೇ ಮುಂದಿಟ್ಟುಕೊಂಡೇ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಹಾಗೆಯೇ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಇನ್ನು 2 ವರ್ಷ ಇಲ್ಲ, ನೀವು ನಿಮ್ಮ ಯೋಗ್ಯತೆಗೆ ಇನ್ನು 2 ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ DK ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. DK ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. ನಾನೆಲ್ಲಿಂದ ಇಂಡಸ್ಟ್ರಿ ತರೋಕ್ಕಾಯ್ತದಪ್ಪ? ನಾನು ಇಂಡಸ್ಟ್ರಿ ತರೋಕ್ಕಾಯ್ತದ? ಈಗ ನಾನು ಕಾರ್ಖಾನೆ ತರೋಕ್ಕಾಗತ್ತಾ? ಅದರ ಪರ್ವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಮಾತಾಡೋದಕ್ಕೇನು ಮಾತಾಡ್ಬೋದು, ನಾನೇನು ಮಾಡೋಕ್ಕಾಗುತ್ತೆ? ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು, ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು. ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ CM ಏನು ಹೇಳ್ತಾರೆ, ಹೋಗ್ಲಿ ಯಾವ ರಾಜ್ಯಕ್ಕಾದರೂ ಹೋಗಲಿ, ನಾವೇನು ಇಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ. ಈ ಥರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ? ಹೀಗೆ ಇದಕ್ಕೆಲ್ಲ ಶಿವಕುಮಾರ್ ಅವರ ಹೇಳಿಕೆ ಕಾರಣ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಈ AI ಹಬ್ ಆಂಧ್ರದ ಪಾಲಾಗುತ್ತೆ. ಆದರೆ ಹಬ್ ಬಡಿದಾಟವು ಕೂಡ ಅಷ್ಟು ಜೋರಾಗಿ ನಡೀತಿದೆ. ಗೂಗಲ್ ಹಬ್ ರಾಜ್ಯಕ್ಕೆ ಸಿಗದಿದ್ದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತೇಳಿ ಕಾಂಗ್ರೆಸ್ ಕಡೆಯಿಂದ ಸ್ಪಷ್ಟನೆಗಳು ಬರ್ತದೆ. ಆದರೆ ಕಾಂಗ್ರೆಸ್ ಕೂಡ ತನ್ನ ಪ್ರಯತ್ನವನ್ನು ಮಾಡಬೇಕು. ರಾಜ್ಯ ಸರ್ಕಾರದ ಪ್ರಯತ್ನವೂ ಕೂಡ ಇರಬೇಕು, ರಾಜ್ಯಕ್ಕೆ ಹೂಡಿಕೆ ಬರಬೇಕು ಅನ್ನೋಂಥದ್ದು. ಜಾಗತಿಕ ಟೆಂಡರ್, ಜಾಗತಿಕ ಒಪ್ಪಂದಗಳಿಂದಲೇ ಈ ನಿರ್ಧಾರ ಆಗಿದೆ. ಅದರ ಪ್ರಕಾರವಾಗಿ ಇದು ಆಂಧ್ರಕ್ಕೆ ಹೋಗಿದೆ. ಮೋದಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಿರುವ ಕಾರಣಕ್ಕಾಗಿ ಇದು ಆಂಧ್ರದ ಪಾಲಾಗಿದೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಬ್ಲೇಮ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ. ಈ ಮೂಲಕ ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಿಭಾಯಿಸಬೇಕಾಗಿದೆ. ಯಾಕಂದರೆ ಇಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕರ್ನಾಟಕ ಮತ್ತು ವಿಶೇಷವಾಗಿ ನಮ್ಮ ಬೆಂಗಳೂರು ಟಾಪಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಐಡಿಯಾ ಇದ್ದಾಗ ಸಹಜವಾಗಿಯೇ ಆ AI ಹಬ್ ಕರ್ನಾಟಕಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನ ತೀವ್ರ ಮಟ್ಟದಲ್ಲಿ ನಡೀಬೇಕಾಗಿತ್ತು. ಅದು ಆಗಿಲ್ಲ. ಯಾಕೆ ನೀವು ಗ್ಲೋಬಲ್ ಟೆಂಡರ್ನಲ್ಲಿ ಹಾಗಾದರೆ ಭಾಗಿಯಾಗಿಲ್ಲ? ಕೇವಲ ಆಂಧ್ರಕ್ಕೆ ಮಾತ್ರ ಹೇಗೆ ಅದು ಕೇಂದ್ರ ಸರ್ಕಾರ ಬೆಂಬಲ ಕೊಡುತ್ತೆ? ಈ ಪ್ರಶ್ನೆಗಳು ಬರ್ತವೆ. ಆಂಧ್ರ ಜನರಿಗೆ ಮೋದಿ ಸರ್ಕಾರ ನೀಡಿರುವಂತಹ ಲಾಲಿಪಾಪ್ ಇದು ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ಇದನ್ನು ಟೀಕಿಸ್ತಾ ಇದ್ದಾರೆ. ತಮ್ಮಲ್ಲಿಗೆ ಕೈ ತಪ್ಪಿ ಹೋದಾಗ ದ್ರಾಕ್ಷಿ ಹುಳಿ ಅಂತ ಹೇಳೋದನ್ನು ನಿಲ್ಲಿಸಬೇಕು. ರಾಜ್ಯ ಸರ್ಕಾರ ಕೂಡ ಯಾವ ಕಾರಣಕ್ಕೆ ಹೋಗಿದೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿ ಜನರಿಗೆ ಹೇಳಬೇಕಾಗುತ್ತೆ. ಆದರೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕೆ ಆಂಧ್ರಕ್ಕೆ ಮೋದಿಯವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ ಈಗ ತನ್ನ ವೈಫಲ್ಯವನ್ನು ಕೇಂದ್ರದ ಮೇಲೆ ವರ್ಗಾಯಿಸುವಂಥ ಪ್ರಯತ್ನವನ್ನು ಮಾಡಿದೆ. ಕರ್ನಾಟಕದ ಹೂಡಿಕೆ ಪ್ರಮಾಣ ಆಂಧ್ರಕ್ಕಿಂತಲೂ ಕೂಡ ದುಪ್ಪಟ್ಟಾಗಿದೆ ಅಂತೇಳಿ ಟಾಂಗ್ ಕೊಡ್ತಾ ಇದ್ದಾರೆ. ಆಂಧ್ರ ಹೊಸ ರಾಜ್ಯ, ಆಂಧ್ರದ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ರಾಜ್ಯವನ್ನು. ಆದರೆ ನಮ್ಮ ರಾಜ್ಯದಲ್ಲಿ ಆಗಬೇಕಾದ ಹೂಡಿಕೆಯ ವಿಚಾರಗಳಲ್ಲಿ ಭಾಳ ಪರ್ಟಿಕ್ಯುಲರ್ ಆಗಿ ಸರ್ಕಾರ ಹೇಗೆ ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇರಬೇಕಾಗತ್ತೆ. ಅದು ಬಿಟ್ಟು ರಾಜಕೀಯವನ್ನು ಬದಿಗಿಟ್ಟು ಹೂಡಿಕೆಯ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಬೇಕು. ಹೂಡಿಕೆನ ತರುವ ವಿಚಾರದಲ್ಲಿ ಪಾಸಿಟಿವ್ ರಾಜಕಾರಣ ಮಾಡುವಂಥದ್ದು ಬಹಳ ಮುಖ್ಯ. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.